ಛೇ, ಯಾವ್ದು ನಾನು ಅನ್ಕೊಂಡ್ ಹಾಗೆ ನಡೀತಾನೆ ಇಲ್ಲ. ಎಲ್ಲ ನನಗ್ ರಿವರ್ಸ್ ಆಗ್ತಾ ಇದೆ. ಈ ಕಿಶನ್ ಎಲ್ಲಿ ಹಾಳಾಗೋದ? ಅವ್ನ್ ಫೋನ್ ಕೂಡ ಕನೆಕ್ಟ್ ಆಗ್ತಾ ಇಲ್ಲ, ಅವನು ಫೋನ್ ಮಾಡ್ತಾ ಇಲ್ಲ. ಹೀಗೆ ಆದ್ರೆ ನನ್ ಕತೆ ದೇವ್ರೆ. ಹಾಯ್ ಮಾ. ಅಮ್ಮ, ಇಫ್ ಯು ಡೋಂಟ್ ಮೈಂಡ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ವೇದಾಂತ್, ಇದೇನಿದು ನನ್ನ ಹತ್ರ ಮಾತಾಡಕ್ಕೆ ನಿನ್ ಪರ್ಮಿಷನ್ ಕೇಳ್ತೀಯಾ? ಇಷ್ಟೊಂದು ಫಾರ್ಮಾಲಿಟೀಸ್ ಎಲ್ಲ ಬೇಕೇನಪ್ಪ? ಥ್ಯಾಂಕ್ಸ್ ಮಾ. ಫಾರ್ಮಾಲಿಟೀಸ್ ಅಂತ ಅಲ್ಲದೆ ಇದ್ರು ಅದೊಂಥರ ಒಳ್ಳೇದೇಮ್ಮ. ಇನ್ಫ್ಯಾಕ್ಟ್ ನಾನು ಇದೆಲ್ಲ ನಿಮ್ಮನ್ನ ನೋಡೇ ಕಲ್ತಿತ್ತು, ಅದನ್ನೇ ಅಭ್ಯಾಸ ಮಾಡ್ಕೊಂಡೆ. ಏನ್ ವಿಷಯ ಹೇಳಪ್ಪ? ಅಮ್ಮ, ಅಮೂಲ್ಯ ಅವ್ರ ಪೇರೆಂಟ್ಸ್ ನಮ್ಮನೆಗೆ ಬರ್ತಿದಾರಂತೆ. ಓ ಹೌದಾ? ಯಾಕಂತೆ? ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಇದೆಯಾ? ಅದು ವೆಡ್ಡಿಂಗ್ಗೆ ಅವ್ರ ಕಡೆಯಿಂದ ನಮ್ಮೆಲ್ಲರಿಗೂ ಬಟ್ಟೆಗಳನ್ನ ಗಿಫ್ಟ್ ಆಗಿ ಕೊಡೋದಕ್ಕೆ ಬರ್ತಿದ್ದಾರೆ. ಅಮ್ಮ, ನೀವೇನ್ ಯೋಚನೆ ಮಾಡ್ತಿದ್ದೀರಾ ಅಂತ ಐ ಕ್ಯಾನ್ ಗೆಸ್ ಇಟ್. ಅವರ ಅಂತಸ್ತಲ್ಲಿ ನಮ್ಮ ಸಮ ಇಲ್ಲ ಅಂತ ತಾನೆ? ಅಮ್ಮ, ಒಬ್ಬೊಬ್ರು ನೇಚರ್ ಒಂದೊಂದ್ ತರ ಇರುತ್ತಮ್ಮ. ಎಲ್ಲರೂ ಒಂದೇ ತರ ಇರ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ವಾ? ಅಂಡ್ ಮೋರೋವರ್, ಒಬ್ರು ವ್ಯಕ್ತಿತ್ವನ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಅಡಿಯೋದು ಇಟ್ಸ್ ನಾಟ್ ರೈಟ್ ಅಂತ ನನ್ಗೆ ಅನ್ಸುತ್ತೆ. ಅಮ್ಮ, ಅವ್ರ ಟೇಸ್ಟ್ ಬಗ್ಗೆನೂ ನಿಮ್ಗೆ ಇಷ್ಟ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ಅದನ್ನ ತಪ್ಪು ಅಂತ ಹೇಳೋದಿಲ್ಲ. ಅವ್ರು ಏನೇ ತಂದ್ರು ಖಂಡಿತವಾಗ್ಲೂ ಪ್ರೀತಿಯಿಂದ ತಂದಿರ್ತಾರಮ್ಮ. ಅವ್ರು ಬಡವರೇ ಇರ್ಬೋದು, ಬಟ್ ಅವ್ರ ಗುಣದಲ್ಲಿ ತುಂಬಾ ಶ್ರೀಮಂತರು. ಆ ಪ್ರೀತಿಗೇನ ಬೆಲೆ ಕಟ್ಟೋದಕ್ಕಾಗಲ್ಲ, ಕಡೆಗನ್ಸೋದಕ್ಕೂ ಆಗೋದಿಲ್ಲ. ನಂತರನೇ ಅಮೂಲ್ಯಾಗಿ ಅವ್ರ ಅಪ್ಪ ಅಮ್ಮ ಅಂದ್ರೆ ತುಂಬಾ ಪ್ರೀತಿ ಗೌರವ. ಅವ್ರಿಗೆ ಏನೇ ಬೇಜಾರಾದ್ರೂ ಅವಳದನ್ನು ತಡ್ಕೊಳ್ಳೋದಿಲ್ಲಮ್ಮ. ಅವಳದನ್ನು ತುಂಬಾ ನೊಂದ್ಕೋತಾಳೆ. ಅವಳು ನೊಂದ್ಕೊಂಡ್ರೆ ನಾನು ತುಂಬಾ ಹರ್ಟ್ ಆಗ್ತೀನಿ. ಐ ಮೀನ್ ದ ಹೋಲ್ ಪಾಯಿಂಟ್ ಇಸ್ ಅಮ್ಮ, ಅವ್ರಿಗೆ ಬೇಜಾರು ಆಗೋ ರೀತಿನಲ್ಲಿ ಪ್ಲೀಸ್ ಬಿಹೇವ್ ಮಾಡಬೇಡಿ ಅನ್ನೋದು ಅಷ್ಟೇ ನನ್ನ ಕನ್ಸರ್ನ್. ಅಲ್ಲ, ಇಷ್ಟೊಂದೆಲ್ಲ ಯಾಕೆ ಹೇಳ್ತಾ ಇದೆಯಾ ವೇದಾಂತ್? ನಾನ್ ಯಾವತ್ತಾದ್ರೂ ಅವ್ರಿಗೆ ಅವಮಾನ ಆಗೋ ಹಾಗೆ ನಡ್ಕೊಂಡಿದ್ದೀನ? ಹಾಗೇನಾದ್ರೂ ಇದ್ರೆ ಹೇಳು, ನಾನ್ ತಿದ್ಕೋತೀನಿ. ಅಯ್ಯೋ ನೋನು ಅಮ್ಮ, ತಪ್ಪು ತಿಳ್ಕೊಬೇಡಿ, ನಾನು ಆ ರೀತಿ ಏನೂ ಹೇಳ್ತಿಲ್ಲ. ಅಮ್ಮ, ಅವ್ರು ಹೇಗಿದಾರೋ ಹಾಗೂ ಒಪ್ಕೋತೀರ ಅಲ್ವಾ? ಅವರಿಂದ ತುಂಬಾ ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅಲ್ವಾ ಅಮ್ಮ? ಖಂಡಿತ ವೇದಾಂತ್. ಆದ್ರೆ ಅವರು ನಮ್ಮ ಮನೆಗೆ 6 ದಿನ ಸೊಸೆಯಾಗಿ ಕಳಿಸಿದಾರ. ಈಗ ಅಮೂಲ್ಯನ ಸೊಸೆಯಾಗಿ ಕಳಿಸ್ತಿದಾರ. ಇದ್ರ ಮೇಲೆ ಅವರಿಂದ ಏನೇ ಎಕ್ಸ್ಪೆಕ್ಟ್ ಮಾಡಿದ್ರು ಅದು ಋಣ ಆಗುತ್ತಮ್ಮ. ಇನ್ಫ್ಯಾಕ್ಟ್ ಅವ್ರ ಹತ್ರ ಕೊಡೋದಕ್ಕೇನೇನು ಉಳಿದಿಲ್ಲ ಕೂಡ. ಹೆತ್ತು ಮಕ್ಕಳನ್ನೇ ಕೊಟ್ಟಾಗಿದೆ. ಇನ್ನು ನಾವೇನೇ ಕೇಳಿದ್ರು ಅಥವಾ ಎಕ್ಸ್ಪೆಕ್ಟ್ ಮಾಡಿದ್ರು ಅದು ತಪ್ಪಲ್ವಮ್ಮ? ಅವರ ನಗ್ತಾ ನಗ್ತಾ ಮಾತಾಡ್ಸಿದ್ರೆ ನಾವು ಕೂಡ ಪ್ರೀತಿ ವಿಶ್ವಾಸದ ಮುಂದೆ ಇನ್ನೇನು ಬೇಡ. ಐ ಥಿಂಕ್ ದೇ ಬಿ ಮೋರ್ ದನ್ ಹ್ಯಾಪಿ. ಸರಿ ವೇದಾಂತ್, ನೀನ್ ಇಷ್ಟೊಂದೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ನೀನ್ ಹೇಳ್ದೆ ಅಂತ ನಾನು ಹೇಳ್ತಾ ಇದ್ದೀನಿ. ಆರ್ತಿ ಮದ್ವೆ ಟೈಮಲ್ಲಿ ನಾನು ಸ್ವಲ್ಪ ರೂಡ್ ಆಗಿದ್ದೆ ನಿಜ. ಆದ್ರೆ ನನ್ನ ಊಹೆ ತಪ್ಪಾಗಿತ್ತು. ಆರ್ತಿ ನಾನು ಅನ್ಕೊಂಡಿದ್ದಕ್ಕಿಂತ 1000 ಪಟ್ಟು ಒಳ್ಳೆ ಹುಡುಗಿ. ಅಮೂಲ್ಯ ಕೂಡ ಹಾಗೆ ಇರ್ತಾಳೆ ಅಲ್ವಾ ವೇದಾಂತ್? ನೀನೇನು ಯೋಚನೆ ಮಾಡ್ಬೇಡ. ನೀನ್ ಹೇಗ್ ಹೇಳ್ತೀಯೋ ಹಾಗೆ ಆಗತ್ತೆ. ನನ್ ಕಡೆಯಿಂದ ಅವ್ರಿಗೆ ಯಾವ ತರ ತೊಂದ್ರೆನೂ ಆಗಲ್ಲ. ಥ್ಯಾಂಕ್ಸ್ ಅಮ್ಮ. ನಾನು ಅದಕ್ಕೆ ಹೇಳೋದು, ಯು ಆರ್ ದ ಬೆಸ್ಟ್ ಅಮ್ಮ. ಅಂಡ್ ನಿಮ್ಗೇನ ಒಳ್ಳೆಯವರು ಯಾರೂ ಇಲ್ಲ ಅಂತ. ಏ ವೇದಾಂತ್, ಥ್ಯಾಂಕ್ ಯು ಸೋ ಮಚ್.
ನಾನ್ ಸನ್ನೆ ಮಾಡಿದ್ರೆ ಸಾಕು ಅದನ್ ಕೇಳ್ಕೊಂಡ್ ಬರ್ತಿದ್ದಿದ್ ಈ ವೇದಾಂತ್ ಆ ಬಿಕಾರಿ ಸಾವಾಸದಿಂದ ಇವತ್ ನನಗೆ ಉಪದೇಶ ಮಾಡೋಷ್ಟು ಬೆಳ್ಬಿಟ್ಟಿದ್ದಾನೆ. ಈಗ್ಲೇ ಇಷ್ಟು ಕಂಟ್ರೋಲ್ ಮಾಡೋ ಆ ಬಿಕಾರಿ ಇನ್ನು ಮನೆಗ್ ಸೊಸೆಯಾಗಿ ಬಂದ್ರೆ ಇನ್ನೇನೇನ್ ಮಾಡ್ಬೋದು? ಸಾಧ್ಯನೇ ಇಲ್ಲ ಅಮೂಲ್ಯ. ನೀನ್ ಯಾವತ್ಗೂ ಈ ಮನೆಗ್ ಸೊಸೆಯಾಗಿ ಬರಕ್ ನಾನ್ ಬಿಡಲ್ಲ. ಅಯ್ಯೋ, ಓ ಜನ್ಮದಲ್ಲಿ ಅದ್ ಏನ್ ಪಾಪ ಮಾಡಿ ಈ ಜನ್ಮದಲ್ಲಿ ಹುಟ್ಟಿದಿನೋ ಏನೋ. ಅಲ್ಲ ಅಂತ ದುರ್ಬುದ್ಧಿ ಏನ್ ಮಾಡಿರ್ಬೋದು? ಎಲ್ಲರೂ ಸಿಂಗಲ್ ಅಂತ ಆಡ್ಕೋತಾರೆ. ಓಡಾಡೋದಕ್ಕೆ ಒಂದ್ ಜಿರುಳೇನೂ ಇಲ್ಲ ಜೊತೆಗೆ. ಆದ್ರೂ ನಾವ್ ಹಳೆ ಮುಕ್ಕಿದು ಹೆವಿ ಲಕ್ಕು. ವೇದನ್ ಭಾವನ ಮನ್ಸಲ್ಲಿ ನೆನ್ಸ್ಕೊಂತಿದ್ದಂಗೆ ಸಾಕು. ಮನ್ಸಿಗೆ ಅನ್ಸಿದ್ ಕೂಡ್ಲೆ ವೇದನ್ ಭಾವನ್ ಕಾಲ್ ಮಾಡ್ತಾಳೆ. ಅವ್ರ ಎಂತ ಇಂಪಾರ್ಟೆಂಟ್ ಕೆಲ್ಸ ಇದ್ರು ಬಿಟ್ಟು ಉಳಿರೋತ ಓಡ್ ಬಂದ್ಬಿಡ್ತಾರೆ. ನನ್ನ ಹಣೆ ಬರಕ್ಕೆ ನಾನು ಒಬ್ಬ ಹುಡ್ಗನ್ನ ಇಷ್ಟಪಟ್ಟಿದ್ದೀನಿ. ಆ ನನ್ ಮಗಂಗು ನನಗೂ ಒಬ್ಳು ಡವ್ ಹೊಡಿತಿದ್ದಾಳೆ. ಅವಳ ಪ್ರೀತಿ ಮಾಡ್ಬೇಕು ಅನ್ನೋ ಒಂದ್ ಸಣ್ಣ ಬುದ್ಧಿನೂ ಇಲ್ಲ. ಕೋತಿ ಅಟ್ಲೀಸ್ಟ್ ನಾನ್ ನೆನ್ಸ್ಕೊಂಡಾಗ ಓಡ್ ಬರೋದಿರ್ಲಿ. ನನ್ ಕಾಲ್ ರಿಸೀವ್ ಮಾಡಿದ್ರೆ ಸಾಕಾಗಿದೆ. ಅಮೂಲ್ಯಕ ವೇದಾಂತ್ ಭವನ್ ನೆನ್ಸ್ಕೊಂಡ ತಕ್ಷಣ ಪ್ರತ್ಯಕ್ಷ ಆಗೋತರ ನಾನ್ ನೆನ್ಸ್ಕೊಂಡಾಗ್ಲೂ ಅವನು ಪ್ರತ್ಯಕ್ಷ ಆಗೋದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಹಾಯ್ ಅದಿತಿ. ಇದು ನಿಜನಾ? ಅಲ್ಲ, ಅನ್ಕೊಂಡಿದ ತಕ್ಷಣ ಪ್ರತ್ಯಕ್ಷ ಆಗಿದ್ ಪ್ರತಿಭೆ ಇದೇನಾ? ಅದೇನ್ ಆಗ್ ನೋಡ್ತಿದ್ಯಾ? ಫಸ್ಟ್ ಟೈಮ್ ನೋಡತಾರ. ಎಲ್ಲೋಗಿದ್ದೆ ನೀನು? ನೋಡಿದ್ರೆ ಗೊತ್ತಾಗಲ್ವಾ? ಶಾಪಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ ಒಬ್ಳೆ. ಹೌದಾ, ಸರಿ ಬಾ, ಮನೆ ಡ್ರಾಪ್ ಮಾಡ್ತೀನಿ. ನೀನ್ ಡ್ರಾಪ್ ಮಾಡೋ ಜಾತಿನ ಬಿಡು, ಪಿಕ್ ಮಾಡೋ ಟೈಪ್ ಅಲ್ಲ. ಏನ್ ಗೊಣಗ್ತಿದ್ಯಾ? ಜೋರಾಗಿ ಹೇಳು. ನಿನ್ನ ಹತ್ರ ಹೇಳ್ಕೊಳ್ಳೋ ಅಂತದಲ್ಲ ಬಿಡು. ಸುಮ್ದವನ ಹತ್ರ ಕಷ್ಟ ಹೇಳ್ಕೊಂಡೇನ್ ಪ್ರಯೋಜನ? ಓ, ನಟರಾಜ ಸರ್ವಿಸಾ? ಸರಿ ಬಾ, ನಾನು ನಿನ್ ಜೊತೆ ನಡ್ಕೊ ಬರ್ತೀನಿ. ನಮಸ್ಕಾರ ಸುಹಾಸಿನಿ ಅವರೇ. ನಮಸ್ಕಾರ. ಬನ್ನಿ ಬನ್ನಿ. ಏನ್ ಸಮಾಚಾರ? ಹೇಗಿದ್ದೀರಾ ಎಲ್ಲ? ನಾವೆಲ್ಲ ಚೆನ್ನಾಗಿದ್ದೀವಿ. ಏನ್ ಇಷ್ಟು ದೂರ ಬಂದಿದ್ದು? ನಿಮ್ಮ ಮನೇಲಿ ಎಲ್ರಿಗೂ ಬಟ್ಟೆ ತೆಗ್ದಿದ್ವಿ, ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಅಯ್ಯೋ, ಅದನ್ನೆಲ್ಲ ಏನಕ್ಕೆ ತರಕ್ ಹೋದ್ರಿ? ಪಾಪ ತುಂಬಾ ಕಷ್ಟ ತಗೊಂಡ್ರಿ ಅಂತ ಅನ್ಸುತ್ತೆ. ಇದರಲ್ಲಿ ಕಷ್ಟ ಏನ್ ಬಂತು? ಇದು ನಮ್ಮನೆ ಸಂಪ್ರದಾಯ. ಬೀಗರಿಗೆ ಹೆಣ್ಣಿನ ಮನೆಯವರು ಬಟ್ಟೆ ಕೊಡೋದು ಆ ಕಾಲದಿಂದ ನಡ್ಕೊಂಡ್ ಬಂದಿರೋ ವಾಡಿಕೆ. ಏನೇ ರಾಜಿ ಮಾಡ್ಕೊಂಡ್ರು ಕೆಲವೊಂದನ್ನ ಬಿಡಕ್ಕಾಗಲ್ಲ. ನೋಡಿ ಪರಿಮಳ ಅವ್ರೆ, ನಾವ್ ಹಾಕೊಳ್ಳೋ ಬಟ್ಟೆಗಳೆಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ. ಅಷ್ಟೆಲ್ಲ ನಿಮ್ ಕೈಲಿ ಅಫೋರ್ಡ್ ಮಾಡಕ್ ಆಗಲ್ಲ. ಸುಮ್ನೆ ನಿಮಗ್ ಬರ್ಡನ್ ಆಗುತ್ತೆ ಅಂತ ಹೇಳ್ದೆ ಅಷ್ಟೇ. ಇಲ್ಲ, ಆ ಕಲ್ಪನೆ ನನ್ಗಿತ್ತು. ಈ ಸಲ ಮಾತ್ರ ನಿಮಗ್ ಹೊಂದುವಂತ ಬಟ್ಟೆನೆ ತಂದಿದ್ದೀನಿ. ಇದು ಕಡಿಮೆ ಬೆಲೆದಲ್ಲಪ್ಪ. ನನ್ ಟೇಸ್ಟ್ ಇನ್ನು ನನ್ನ ಮಕ್ಳಿಗೆ ಅರ್ಥ ಆಗಿಲ್ಲ. ಅಂಥದ್ರಲ್ಲಿ ಈಗ ಅರ್ಥ ಆಗಕ್ಕಂತೂ ಸಾಧ್ಯನೇ ಇಲ್ಲ ಬಿಡಿ. ಏನೋ ಬಂದ್ಬಿಟ್ಟಿದ್ದೀರಾ, ಏನ್ ಮಾಡೋದು? ನನಗಿಷ್ಟ ಇಲ್ಲ ಅಂತಂದ್ರು ನಿಮ್ಮಿಷ್ಟಕ್ಕಾದ್ರೂ ಇಸ್ಕೊಳ್ಳೇಬೇಕು. ಕೊಟ್ಟು ಹೋಗಿ. ಸುಹಾಸಿನಿ ಅವರೇ, ಇದು ಅಪ್ಪಟ ಕಂಜಿ ಸೀರೆ ನಿಮ್ಗೋಸ್ಕರ ಆಯ್ಕೆ ಮಾಡ್ಕೊಂಡು ತಂದಿದ್ದೀನಿ. ಇದ್ರ ಬೆಲೆ ಎಷ್ಟು ಗೊತ್ತಾ? 65,000.
ಈಗ ನನಗೆ ಮ್ಯಾಚ್ ಆಗತ್ತಾ? ಪರಿಮಳ ಅವ್ರೆ, ನಿಮ್ ಟೇಸ್ಟ್ ಯಾವಾಗ್ಲೂ ಚೆನ್ನಾಗಿರುತ್ತೆ ಅಂತ ನನಗ್ ಗೊತ್ತು. ಈ ಕಲರು ಡಿಸೈನು ನನಗ್ ಸೂಟ್ ಆಗೇ ಆಗುತ್ತೆ. ಆಮೇಲೆ ಸೀರೆ ತೆಗೆದು ನೋಡೋ ಅವಶ್ಯಕತೆನೇ ಇಲ್ಲ, ಇದು ನನಗೆ ಇಷ್ಟ ಆಗೇ ಆಗುತ್ತೆ. ಅಮ್ಮ, ಯಾವಾಗ ಬಂದ್ರಿ? ತುಂಬಾ ಹೊತ್ತಾಯ್ತಾ ಬಂದು? ಇಲ್ಲಪ್ಪ, ಈಗ ತಾನೇ ಬಂದೆ. ಹೆಚ್ಚು ಅಂದ್ರೆ ಒಂದು 10 ನಿಮಿಷ ಆಗಿರ್ಬೋದು ಅಷ್ಟೇ. ಅಮೂಲ್ಯ, ನೀವು ಹೊರಡ್ತಿದ್ದೀರಾ ಅಂತ ಹೇಳಿದ್ಲು. ನಾನು ಮನೆ ಕಾರ್ ಕಳ್ಸೋಣ ಅಂತ ಅನ್ಕೊಂಡೆ, ಬಟ್ ಅಷ್ಟೊತ್ತ ನೀವು ಹೊರಟ್ಬಿಟ್ಟಿದ್ರಿ. ಪರವಾಗಿಲ್ಲಪ್ಪ, ಮದ್ವೆಲಿ ಬಟ್ಟೆ ಕೊಡೋದು ಸಂಪ್ರದಾಯ ಅಲ್ವಾ, ಅದಕ್ಕೆ ಬಂದೆ. ಈಗ ತಾನೇ ಸುಹಾಸಿನಿಯವರು ಕೊಟ್ಟೆ, ಅವ್ರು ತುಂಬಾ ಖುಷಿ ಪಟ್ರು. ಅದೇ ನನಗೂ ಸಂತೋಷ. ಬಾಮೈದ, ಕ್ಯಾಬ್ ಎಲ್ಲ ಬುಕ್ ಆಗಿದೆ. ರಿಲೇಟಿವ್ಸು, ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸ್ಗೂ ಕೂಡ ಬುಕ್ ಆಗ್ಬಿಟ್ಟಿದೆ. ನಥಿಂಗ್ ಟು ವರಿ. ಮ್ಯಾನ್, ಏನ್ ಯೋಚನೆ ಮಾಡ್ತಿದ್ಯಾ? ಆಗಿಂದ ನಾನು ಮಾತಾಡ್ತಾನೆ ಇದ್ದೀನಿ, ನೀನ್ ಯಾವ್ದೋ ಲೋಕದಲ್ಲಿದ್ಯಲ್ಲ. ಏನಿಲ್ಲ ಬಾವ, ಮದ್ವೆ ಟೆನ್ಷನ್ ಅದು ಇದು ಇರುತ್ತಲ್ಲ, ಅದ್ರಲ್ಲಿ ಮುಳುಗೋಗಿದ್ದೆ ಅಷ್ಟೇ. ಇದಕ್ಕೆ ನಾನು ನಿನ್ನ ಟ್ಯೂಬ್ಲೆಟ್ ಬಾಮೈದ ಅಂತ ಕರೆಯೋದು. ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಎಷ್ಟು ಹ್ಯಾಪಿ ಆಗಿದ್ಯಾ ಅಂತ. ಇದಕ್ಕೆ ನಾನು ನಿನ್ ಜೊತೆ ಹುಟ್ಟದೇ ಇರ್ಬೋದು, ಆದ್ರೆ ಹೊರಗ್ನೋನಲ್ಲ. ಏನೇ ಇದ್ರು ನೀನ್ ನನ್ನ ಹತ್ರ ಧಾರಾಳವಾಗಿ ಶೇರ್ ಮಾಡ್ಬೋದು. ಛೇ, ಹಾಗೇನಿಲ್ಲ ಬಾವ. ನೀವು ನಮ್ಮ ಬಾವ ಅನ್ನೋದಕ್ಕಿಂತ ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಸೆಕೆಂಡ್ ಬ್ರದರ್. ಸರಿ ಸರಿ ಸರಿ, ಈ ಓವರ್ ಬಿಲ್ಡಪ್ ಎಲ್ಲ ಸಾಕು. ಈಗ ಡೈರೆಕ್ಟ್ ಆಗಿ ಮ್ಯಾಟ್ರ್ ಬಾ. ಮತ್ತೇನಿಲ್ಲ ಬಾವ, ನನಗೆ ಯಾಕೋ ಅಗ್ರಜನ್ ಮದ್ವೆಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಅನಿಸ್ತಿದೆ. ವೇದಾಂತ್, ಇಲ್ಲಿ ನೋಡು, ನನಗೋಸ್ಕರ ಅಂತ ಇವರು 65,000 ರೂಪಾಯಿ ಕೊಟ್ಬಿಟ್ಟು ರೇಷ್ಮೆ ಸೀರೆ ತಗೊಂಡ್ಬಂದಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೆ, ಮದ್ವೆಗೆ ಇನ್ನೂ ಖರ್ಚುಗಳೆಲ್ಲ ಜಾಸ್ತಿ ಇರುತ್ತೆ, ಯಾಕೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಸೀರೆ ತಗೊಂಬಂದ್ರಿ ಅಂತ. 65,000? ಹೌದು ವೇದಾಂತ್, ಪ್ಯೂರ್ ಕಾಂಜೀವರಂ ರೇಷ್ಮೆ ಸೀರೆ. ಪಾಪ ಪರಿಮಳ ಅವ್ರೆ, ನೀವು ತುಂಬಾ ತೊಂದರೆ ತಗೊಂಡ್ರಿ ಅಂತ ಅನ್ಸುತ್ತೆ. ಹೌದಮ್ಮ, ಅಮ್ಮ ಹೇಳ್ತಿರೋ ಸರಿನೇ ಇದೆ. ನೀವ್ ಯಾಕೆ ಇಷ್ಟೊಂದೆಲ್ಲ ಖರ್ಚು ಮಾಡಕ್ ಹೊರಟಿದ್ದೀರಾ? ಬೆಲೆನೇ ಕಟ್ಟಕ್ಕಾಗ್ದಿರೋ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಡ್ತಿದ್ದೀರಾ. ನನಗೆ ಅಮೂಲ್ಯ ಒಬ್ಳಿದ್ರೆ ಸಾಕು, ಜೊತೆಗೆ ನಿಮ್ ಪ್ರೀತಿ ಆಶೀರ್ವಾದ. ನೀವು ಯಾವ ಚಿಕ್ಕ ಚತುರದಲ್ಲಿ ಮದುವೆ ಮಾಡಿಕೊಟ್ರು ನಾನು ಖುಷಿಯಿಂದ ಮದುವೆ ಆಗ್ತೀನಿ. ಪರಿಮಳ ಅವ್ರೆ, ನಮ್ ವೇದಾಂತ ಏನೋ ಚಿಕ್ಕ ಛತ್ರ ಅಥವಾ ದೇವಸ್ಥಾನದಲ್ಲಿ ಮದ್ವೆ ಮಾಡ್ಕೊಡಿ ಸಾಕು ಅಂತಂದ. ಹಾಗಂತ ನೀವು ಹಾಗೆಲ್ಲ ಮಾಡ್ಬಿಡ್ಬೇಡಿ. ಯಾಕೆಂದ್ರೆ ನಮಗೆ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ತುಂಬಾ ಜನ ಇದ್ದಾರೆ. ಅದು ಅಲ್ಲದೆ ಅವರೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಸು. ಚಿಕ್ಕ ಛತ್ರ ಆದ್ರೆ ಅವ್ರು ಬರಕ್ಕೆ ಸ್ವಲ್ಪ ಸಂಕೋಚ ಪಡ್ಕೋತಾರೆ. ಅದು ಅಲ್ಲದೆ ನಾವೇ ನಿಮ್ಮ ಹತ್ರ ವರದಕ್ಷಿಣೆ ಎಲ್ಲ ಕೇಳಿಲ್ಲ, ಕೇಳೋದೂ ಇಲ್ಲ. ಅದೆಲ್ಲ ನಮ್ಗೆ ಇಷ್ಟ ಆಗಲ್ಲ ಅಲ್ವಾ ವೇದಾಂತ್? ಹೌದಮ್ಮ, ನಾವು ನಿಮ್ಮ ಹತ್ರ ಕೇಳ್ತಾ ಇರೋದು ಒಂದೇ, ಮದ್ವೆ ಒಂದನ್ನ ಚೆನ್ನಾಗಿ ಮಾಡ್ಕೊಡಿ ಅಂತ ಅಷ್ಟೇ. ಅದ್ ಬಿಟ್ರೆ ನಿಮ್ಮಿಂದ ನಮಗೆ ಬೇರೆ ಇನ್ನೇನು ನಿರೀಕ್ಷೆ ಇಲ್ಲ. ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇದೆ ಸುಹಾಸಿನಿ ಅವರೇ. ನನ್ನ ಅಳಿಯ ವೇದಾಂತು ತುಂಬಾ ದೊಡ್ಡ ಮನುಷ್ಯ. ಅವ್ರ ಸ್ನೇಹಿತರು ಕೂಡ ತುಂಬಾ ದೊಡ್ಡವರಾಗೇ ಇರ್ತಾರೆ. ಅವರೆಲ್ಲ ಮದ್ವೆಗೆ ಬರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಷ್ಟೇ ಚೆನ್ನಾಗಿ ಮದುವೆ ಮಾಡಿಕೊಡ್ಬೇಕು ಅನ್ನೋ ಜವಾಬ್ದಾರಿ ನನಗಿದೆ. ನಿಮ್ಮ ಘನತೆ ಗೌರವಕ್ಕೆ ಯಾವುದೇ ಧಕ್ಕೆ ಬರೆದಿರೋ ಹಾಗೆ ನಾವು ಮದುವೆ ಮಾಡಿಕೊಡ್ತೀವಿ. ನಮ್ಮ ಮಗಳ ಮದುವೆನ ಚೆನ್ನಾಗಿ ಮಾಡ್ಕೊಡ್ಬೇಕು ಅನ್ನೋ ಆಸೆ ನಮಗೂ ಇದೆ, ಹಾಗೆ ಮಾಡ್ಕೊಡ್ತೀವಿ. ವೇದಾಂತ್, ನೀನೇನಾದ್ರೂ ಹೇಳೋದಿದೇನಪ್ಪ? ಇಲ್ಲಮ್ಮ, ಏನೂ ಇಲ್ಲ. ವೇದಾಂತ್, ನಿನ್ಗೂ ಬಟ್ಟೆ ತಂದಿದ್ದೀನಪ್ಪ. ನನಗೆ ಗೊತ್ತು, ನಾನು ತಂದಿರೋ ಬಟ್ಟೆಗಿಂತ ಚೆನ್ನಾಗಿರೋ ಬಟ್ಟೆ ಹಾಕೊಳ್ಳೋ ಶಕ್ತಿ ನಿನಗಿದೆ ಅಂತ. ಆದರೂ ನಾವು ನಮ್ಮ ಅಳತೆ ಮೀರಿ ನಿನಗೋಸ್ಕರ ಬಟ್ಟೆ ತಂದಿದ್ದೀವಿ. ಅದರಲ್ಲೇ ಇದೆ, ಒಂದು ಪಕ್ಷ ನಿನ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ಹೇಳ್ಬಿಡು, ಬೇರೆ ತಂದ್ಕೊಡ್ತೀನಿ. ಖಂಡಿತವಾಗ್ಲೂ ನನಗೆ ಹೇಳೋದಿಲ್ಲಮ್ಮ. ನನಗೆ ನೀವು ತಂದಿರೋ ಬಟ್ಟೆಗಿಂತ ನಿಮ್ಮ ಪ್ರೀತಿ ಆಶೀರ್ವಾದನೇ ಮುಖ್ಯ. ನೀನು ಈ ಒಳ್ಳೆತನನೇ ನಿನ್ನನ್ನು ಕಾಪಾಡ್ತಿರೋದಪ್ಪ. ನಾನು ಉಳಿದವ್ರಿಗೆ ಬಟ್ಟೆ ಕೊಟ್ಟು ಅಜ್ಜಿನ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ.
ಇದನ್ನೇ ನಮ್ ಕಡೆ ಓವರ್ ಆಕ್ಟಿಂಗ್ ಅನ್ನೋದು. ಬೇಕಿತ್ತ ಇದೆಲ್ಲ? ಹೇ, ನಾನ್ ಏನಾದ್ರು ಎಷ್ಟು ಓವರ್ ಅಂತ ಏನಾದ್ರು ಕೇಳಿದ್ನಾ? ಸುಮ್ನೆ ಬಾ, ಬಂದ್ಬಿಟ್ಟ. ಸಾಯ ಟೈಮಲ್ಲಿ ಉಸಿರಾಡ್ತಾರಲ್ಲ ಆತರ ಬುಸ್ ಕೊಡೋ ಬದಲು ನಾನು ಹೇಳ್ದಾಗ್ಲ ಬೈಕ್ ಹತ್ತಿದ್ರೆ ಏನಾಗಿತ್ತು? ಅದು ನನ್ನಿಷ್ಟ. ಏನ್ ನಿನ್ನಿಷ್ಟ? ನಾನು ಬೈಕ್ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಅದು ನಿನ್ನಿಷ್ಟ. ಸಾಕು ನಿಮಿಷ ಡ್ರಾಮನ, ಆಟೋ ನೋಡ್ತೀನಿ. ಆಟೋ ಏನಕ್ಕೆ ಇದನ್ನೆಲ್ಲ ಮಾಡ್ತಿದ್ಯಾ? ಗೊತ್ತಿಲ್ಲ, ಅನ್ಸ್ತು ಅದಕ್ಕೆ ಮಾಡ್ದೆ. ಏನ್ ಅನ್ಸೋದ್ ನಿಂಗೆ? ಓಹೋ, ನಾಳೆ ನಿಂಗೆ ಅದಕ್ಕೆ ಆಗೋಳ್ ತಂಗಿ ಅಂತನಾ ಅಥವಾ ನಮ್ಮಿಬ್ರು ಮಧ್ಯೆ ಏನಾದ್ರು ಇದ್ಯಾ? ಏನ ವೇದಾಂತ್ ಮದ್ವೆಲಿ ಪ್ರಾಬ್ಲಮ್? ಏನ್ ಹೇಳ್ತಿದ್ಯಾ ವಿಕ್ಕಿ? ಯಾಕೋ ಏನು ಸರಿ ಬರ್ತಿಲ್ಲ ಬಾವ. ಮದುವೆ ಅಂದ್ಮೇಲೆ ಆರಾಮಾಗಿ ಖುಷಿಯಾಗಿ ಸಂಭ್ರಮದಲ್ಲಿ ನಡಿಬೇಕು. ಮದುವೆ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತಿದ್ದಂಗೆನೆ ಮನ್ಸಲ್ಲಿ ಉತ್ಸಾಹ ತುಂಬಬೇಕು. ಆದ್ರೆ ಇಲ್ಲಿ ಟೆನ್ಷನ್ ಶುರು ಆಗ್ತಿದೆ. ಅದೇನ್ ವಿಷಯ ಅಂತ ಡೈರೆಕ್ಟ್ ಆಗಿ ಹೇಳಿ ವಿಕ್ಕಿ. ಲಗ್ನ ಪತ್ರಿಕೆ ಪೂಜೆ ದಿನ ಪತ್ರಿಕೆಗೆ ಬೆಂಕಿ ಬೀಳ್ತು. ಅಮ್ಮು ಮನೆಯಲ್ಲಿ ಚಪ್ರ ಪೂಜೆ ದಿನ ಚಪ್ರಾನೇ ಬಿದ್ದೋಯ್ತು. ಇದೆಲ್ಲ ಅಕ್ಷಕನ ಅಲ್ದೇ ಇದ್ರು ಇದೆಲ್ಲ ಯಾಕೆ ನಡಿಬೇಕು ಬಾವ? ಇದೆಲ್ಲ ಆಗ್ಬಾರ್ದಿತ್ತು. ಅಲ್ಲ, ಇಷ್ಟೆಲ್ಲ ಆಗಿದೆ, ಇದನ್ನೆಲ್ಲ ಯಾಕೆ ನನ್ ಮೊದಲೇ ಹೇಳಿಲ್ಲ ನೀನು? ನೀವು ಬೇರೆ ಮೈಂಡ್ ಸೆಟ್ ಅಲ್ಲಿ ಇದ್ರಿ. ನಿಮ್ ತಾಯಿಗೆ ಬೇರೆ ಹುಷಾರಿರ್ಲಿಲ್ಲ, ಔಟ್ ಆಫ್ ಕಂಟ್ರಿ ಇದ್ರಿ. ಈ ವಿಷಯ ಎಲ್ಲ ತಂದು ನಿಮ್ಗೆ ಹೇಳಿದ್ರೆ ನಿಮ್ ತಲೆ ಬಿಸಿ ಆಗುತ್ತೆ ಅಂತ ನಾನು ಸುಮ್ಮನಾದೆ. ಹೋಗಿ ಬಿಡು. ಈಗ ನೀನು ಮನ್ಸು ಹಾಳು ಮಾಡ್ಕೊಂಡು ಕೂತ್ರೆ ಇನ್ನ ಇಂಥ 100 ಸಮಸ್ಯೆಗಳು ಬರುತ್ತೆ. ಕೆಲಸದಲ್ಲಿ ಬ್ಯುಸಿ ಆದ್ರೆ ಇಂಥ ಆಲೋಚನೆಗಳೆಲ್ಲ ಬರಲ್ಲ, ಎಲ್ಲ ಸರಿ ಹೋಗುತ್ತೆ. ಡೋಂಟ್ ವರಿ. ಆಕಾಶನ ತಲೆ ಮೇಲೆ ಬಿದ್ದೊಂತರ ರಿಯಾಕ್ಷನ್ ಕೊಡ್ಬೇಡ. ನಾನು ಹೇಳಿದ ಅರ್ಥ ಆಯ್ತು ತಾನೆ? ನಿನ್ ಉದ್ದೇಶ ಏನು? ಅಲ್ಲ, ನನಗೆ ಹೆಲ್ಪ್ ಮಾಡ್ಬೇಕು ಅಂತ ಏನಕ್ಕೆ ಬಂದೆ? ಉತ್ತರ ಕೊಡು. ನಿನ್ ಮುಖ ತಿರ್ಗಿಸ್ಕೊಂಡ್ಬಿಟ್ರೆ ನಾನು ಸುಮ್ನಾಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ನಂಗೆ ಆನ್ಸರ್ ಬೇಕೇ ಬೇಕು. ಎಲ್ಲಾ ಪ್ರಶ್ನೆಗೂ ಇನ್ಸ್ಟೆಂಟ್ ಆಗಿ ಉತ್ತರ ಕೊಡಕ್ ಆಗಲ್ಲ. ಆತರ ಮಾಡೋದು ತಪ್ಪು. ಕೆಲವೊಂದಕ್ಕೆ ಉತ್ತರ ಇರುತ್ತೆ, ಇನ್ ಕೆಲವೊಂದಕ್ಕೆ ಉತ್ತರ ಸಿಗುತ್ತೆ. ಹಲೋ ಗುರು, ನಿನ್ ತರ ನನಗೆ ಕನ್ಫ್ಯೂಷನ್ ಅಲ್ಲಿ ಬದುಕೋಕ್ ಇಷ್ಟ ಇಲ್ಲ. ಒಂದು ಹೌದು ಅಂತ ಹೇಳು, ಇಲ್ಲ ಇಲ್ಲ ಅಂತ ಹೇಳು. ಸುಮ್ನೆ ನಂಗೆ ಈ ತರ ಎಲ್ಲ ತಲೆ ತಿನ್ಬೇಡ. ಇದು ಆ ವಿಚಾರ ಮಾತಾಡೋದಕ್ಕೆ ಸರಿಯಾದ ಟೈಮ್ ಅಲ್ಲ. ಸದ್ಯಕ್ಕೆ ಅಣ್ಣನ ಮದುವೆ ಪ್ರಿಪರೇಷನ್ ಬಿಸಿ ಇದ್ದೀನಿ. ಅಣ್ಣ ಮದುವೆ ಆಗೋದೇ ಡೌಟ್ ಆಗಿತ್ತು, ಅಂತದ್ರಲ್ಲಿ ಅಣ್ಣ ಮದುವೆಗೆ ಒಪ್ಕೊಂಡಿದ್ದಾನೆ. ಇದಕ್ಕಿಂತ ಬೇರೆ ಖುಷಿ ಇಲ್ಲ. ಹಾಗಿದ್ರೆ ನಿನ್ ಹತ್ರ ನನ್ ಪ್ರಶ್ನೆಗೆ ಉತ್ತರ ಇಲ್ಲ ಅಲ್ವಾ? ಉತ್ತರ ಇಲ್ಲ ಅಂದ್ರೆ ಪ್ರಶ್ನೆ ಇರಲ್ಲ ಆದಿತ್ಯ. ಎಲ್ಲಾ ಪ್ರಶ್ನೆಗೂ ಉತ್ತರ ಇದ್ದೇ ಇರುತ್ತೆ, ಆದ್ರೆ ಸಂದರ್ಭ ನೋಡ್ಕೊಂಡು ಆನ್ಸರ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಕೆಲವು ಸಲ ಉತ್ತರ ಸರಿಗಿದ್ರು ಸಮಯ ಸರಿ ಇರಲ್ಲ. ಎಲ್ಲದಕ್ಕೂ ಕಾಲನೇ ಉತ್ತರ ಕೊಡುತ್ತೆ ಅಂತ ಅದಕ್ಕೆ ಹೇಳೋದು, ಕಾಲಕ್ಕಾಗಿ ಕಾಯೋಣ. ಆಟೋ ಆಟೋ ಬಂತು, ನಡಿ. ಸುಹಾಸಿನಿ ಅವರೇ, ನಾನು ಬಂದ ಕೆಲಸ ಮುಗೀತು. ನಾವು ಕೊಟ್ಟಿರೋ ಸೀರೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನಾನು ನನ್ನ ಮಕ್ಕಳು ಯಾವತ್ತೂ ಇಷ್ಟು ಭಾರಿ ಸೀರೆನ ಕನ್ಸ್ಕೊಂಡವರೇ ಅಲ್ಲ. ನಿಮ್ಗೆ ಇಷ್ಟ ಆಗತ್ತೆ ಅಂತ ಈ ಥರದೊಂದು ಸೀರೆ ತಂದಿದ್ದೀನಿ. ಪರಿಮಳ ಅವರೇ, ಪ್ಲೀಸ್, ನನಗೆ ಈ ನಿಮ್ ಮಿಡ್ಲ್ ಕ್ಲಾಸ್ ಜನಗಳ ಕತೆ ಕೇಳೋಷ್ಟು ಪೇಷನ್ಸು ಇಲ್ಲ, ಅದ್ ಅರ್ಥನೂ ಆಗಲ್ಲ. ನೀವು ಹೋಗಿ ಬನ್ನಿ. ಪರಿಮಳ ಅವರೇ, ಒಂದ್ ನಿಮಿಷ ಇರಿ, ಅರ್ಶನ ಕುಂಕುಮ ಕೊಡ್ತೀನಿ. ತಗೊಳ್ಳಿ. ಸುಹಾಸಿನಿ ಅವರೇ, ನಿಮ್ಮ ಕೈಯಲ್ಲಿ ಅರ್ಶನ ಕುಂಕುಮ ತಗೊಂಡು ನಂಗೆ ತುಂಬಾ ಸಂತೋಷ ಆಗಿದೆ. ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಮ್ ವೇದಾಂತ್ ಲೆವೆಲಿಗೆ ಮದ್ವೆ ಮಾಡ್ಕೊಡ್ಬೇಕು ಅಂತಂದ್ರೆ ತುಂಬಾನೇ ಖರ್ಚಾಗುತ್ತೆ. ಪಾಪ ನಿಮ್ಮಂತ ಮಿಡಲ್ ಕ್ಲಾಸ್ ಜನಗಳಿಗೆ ಅಷ್ಟೊಂದು ದುಡ್ಡು ಹೊಂದ್ಸೋದು ತೊಂದರೆ ಆಗುತ್ತೆ ಅಲ್ವಾ?
ಅಷ್ಟೊಂದು ದುಡ್ಡು ಹೊಂದ್ಸಕ್ಕೆ ಕಿಡ್ನಿನೇ ಮಾರ್ಬೇಕು ಅನ್ಸುತ್ತೆ ಅಲ್ವಾ? ಅಯ್ಯೋ, ಯಾಕೆ ಗಾಬರಿ ಆಗ್ತಿದ್ದೀರಾ? ನಾನ್ ಸುಮ್ಮನೆ ಹೀಗೆ ಮಾತು ಕೇಳಿದೆ ಅಷ್ಟೇ. ನಾನು ಬರ್ತೇನೆ. ಹಾ